ನಿಜ ಪರ್ಮಿಷನ್ ಇರಲಿ, ನಾವು ಎಲ್ಲ ಹಿಂದೂಗಳೇ, ನಾವೇನು ಬೇರೆ ಅಲ್ಲ. ಆದರೆ ಹಿಂದುತ್ವ ಅಂತಕ್ಕಂಥದ್ದೇನಿದೆ, ಈಗ ನಾನು ಮೊದಲೇ ಆಕ್ಷೇಪಣೆ ಮಾಡಿದ್ದೀನಿ, ಹಿಂದೂ ಗಣಪತಿ ಅಂತ ಯಾಕಪ್ಪ ಇಡ್ತೀರಿ? ಏನು ಮುಸ್ಲಿಂ ಗಣಪತಿ ಇದಾನ, ಕ್ರಿಶ್ಚಿಯನ್ ಗಣಪತಿ ಇದಾನ? ಇರೋದೇ ಗಣಪತಿ ಅಂದ್ರೆ ಹಿಂದೂಗಳದೇನೆ. ಅದಕ್ಕೆ ಹಿಂದೂ ಗಣಪತಿ ಅಂದ್ರೆ ನೀವು ತಿರುಗಿ ಇನ್ಯಾದನ್ನ ಬೇರೆ ಗಣಪತಿ ಇರ್ಬೋದೇನೋ, ಮುಸ್ಲಿಮ್ಗೇನೋ ನಮ್ಮ ಗಣಪತಿ ಇರ್ಬೋದು, ಕ್ರಿಶ್ಚಿಯನ್ಗೊಬ್ಬ ಗಣಪತಿ ಇರ್ಬೋದು, ಆಗ ನೀವು ಹಿಂದೂ ಗಣಪತಿ ಪದ ಸರಿ ಇದೆ. ನೀವು ಹಂಗೆಲ್ಲ ಸುಮ್ಮನೆ ಗಣಪತಿ ಅಂತ ಹೇಳಿ ಇಟ್ಟರೆ ಸಾಕು ಅಂತೇಳಿ ಅವರ ಒಂದು ಆಯೋಜಕರಿಗೆ ನಾನು ಹೇಳಿದ್ದೆ. ಅವರೆಲ್ಲ ಅದಕ್ಕೇನು ಉತ್ತರ ಹೇಳ್ತಾ ಇರಲಿಲ್ಲ. ಆದರೆ ಒಂದು ಮಾತನ್ನು ಸ್ಪಷ್ಟ ಮಾಡ್ತೇನೆ, ಗಣಪತಿನೂ ನಾವೆಲ್ಲ ಪೂಜೆ ಮಾಡ್ತೀವಿ, ನಾವು ಕೂಡ ಆಸ್ತಿಕರೇ, ನಾವೇನು ನಾಸ್ತಿಕರಲ್ಲ. ಅಂದಾಕ್ಷಣಕ್ಕೆ ನಾವು ದೇವರನ್ನು ಪೂಜೆ ಮಾಡಬಾರ್ದು, ದೇವರನ್ನ ಪೂಜೆ ಮಾಡುವಂಥವ್ರನ್ನ ನಾವು ವಿರೋಧ ಮಾಡಬೇಕು, ಆ ರೀತಿಯ ಮನಸ್ಥಿತಿ ನಮ್ದಲ್ಲ. ಆದ್ದರಿಂದ ಏನು ಹಿಂದುತ್ವ ಏನಿದೆ, ಆ ಹಿಂದುತ್ವನ ದುರ್ಬಳಕೆ ಆಗಬಾರ್ದಷ್ಟೆ. ಈಗ ಮಹಾತ್ಮ ಗಾಂಧಿನೂ ಹಿಂದೂನೇ, ಗೂಡ್ಸೆನೂ ಹಿಂದೂನೇ. ಮಹಾತ್ಮ ಗಾಂಧಿ ಕೊಂದೋರು ಯಾರು? ಗೂಡ್ಸೆನೇ ಕೊಂದಿರೋದು. ಮಹಾತ್ಮ ಗಾಂಧಿ ಏನು ಹಿಂದುತ್ವ ಇತ್ತೋ ಅದನ್ನ ನಾವು ಪಾಲಿಸೋರು. ನಾವು ಬೇರೆ ಕೆಲವು ಜನ ಅಲ್ಲಿ ಇಲ್ಲಿ ತೀವ್ರಗಾಮಿಗಳು ಈ ಗೂಡ್ಸೆ ಹಿಂದುತ್ವವನ್ನು ಕೂಡ ಇವತ್ತು ಪಾಲಿಸುವಂಥವ್ರು ಈ ದೇಶದಲ್ಲಿದ್ದಾರೆ. ಅದೆಲ್ಲ ಒಳ್ಳೇದಲ್ಲ ಸಮಾಜಕ್ಕೆ ಅಂತಕ್ಕಂಥದ್ದು. ನಾವು ಗಾಂಧಿ ಹಿಂದೂವಾದಿಗಳು ನಾವು.